ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಅನ್ಸತ್ತಾ ಒಂದು ನಮ್ಮ ಕರ್ನಾಟಕ ಇತಿಹಾಸದ ಸ್ಟೋರಿ ಇವತ್ತಿಗೂ ಮರ್ತ್ ಹೋಗಿದೆ ಅಂತ ಹೇಳುವಂತದ್ದು ಸ್ಟೋರಿ ಇದೆಯಾ ಸರ್? ಇದೆ ಅದಂತ ಸ್ಟೋರಿ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಮರತಂತ ಹೀರೋಗಳು ತುಂಬಾ ಜನ ಇದ್ದಾರೆ. ಈ ಮರತಂತ ನಿಜವಾದ ಹೀರೋಗಳು ನಾನ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಾಂಬೆ ಕರ್ನಾಟಕ ಭಾಗದ ಕಿತ್ತೂರು ಸಂಸ್ಥಾನ. ಕಿತ್ತೂರು ಸಂಸ್ಥಾನ ಅಂದ್ರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ್ ತಗೋತೀವಿ, ನೋ ಡೌಟ್ ಕಿತ್ತೂರು ರಾಣಿ ಚೆನ್ನಮ್ಮನ್ ನಾವು ತಗೋಬೇಕು. ಆದರೆ ಕಿತ್ತೂರು ಸಂಸ್ಥಾನದಲ್ಲಿ ಅದ್ರ ಹಿಂದೆ ಇನ್ನೂ ತುಂಬಾ ಜನ ಹೀರೋಗಳಿದ್ದಾರೆ. ಕಿತ್ತೂರು ಸಂಸ್ಥಾನ ಸ್ಥಾಪನೆ ಮಾಡಿದವರು, ಆ ಸಂಸ್ಥಾನ ಸ್ಥಾಪನೆ ಮಾಡಿದವರು, ಆ ಕಿತ್ತೂರು ಕೋಟೆಯನ್ನ ಕಟ್ಟಿದವರು, ಖುದ್ದು ಚೆನ್ನಮ್ಮನ ಗಂಡ ಮಲ್ಲಸರ್ಜ, ಇವರೆಲ್ಲ ಹೀರೋಗಳೇನೆ. ಕಿತ್ತೂರು ಸಂಸ್ಥಾನನ ಸ್ಥಾಪನೆ ಮಾಡಿದವರು ಅಲಿ ಆದಿಲ್ ಶಾ ನಿಂದ ಅದನ್ನ ಶಂಶೇರ್ ಜಂಗ್ ಬಹದ್ದೂರ್ ಅಂತ ಏನು ಅವನ ಸೈನ್ಯದಲ್ಲಿದ್ದು ಶಂಶೇರ್ ಜಂಗ್ ಬಹದ್ದೂರ್ ಅಂತ ಬಿರುದು ತಗೊಂಡು ಕಿತ್ತೂರು ಸಂಸ್ಥಾನವನ್ನ ಉಡುಗೊರೆಯಾಗಿ ಪಡ್ಕೊಂಡವ್ರು ಚಿಕ್ಕಮಲ್ಲ ಶೆಟ್ಟಿ ದೊಡ್ಡಮಲ್ಲ ಶೆಟ್ಟಿ ಅನ್ನೋರು. ಅಂದ್ರೆ ಶಂಶೇರ್ ಜಂಗ್ ಬಹದ್ದೂರ್ ಅಂತ ಅಲಿ ಆದಿಲ್ ಶಾ ಅವ್ರಿಗೆ ಬಿರುದು ಕೊಟ್ರ ಅಂದ್ರೆ ಇವ್ರೆಂತ ವಾರಿಯರ್ಸ್ ಇರ್ಬೇಕು ಇವರು. ಹಂಗೆಲ್ಲ ಯಾರಿಗೂ ಕೊಡ್ತಿರ್ಲಿಲ್ಲ ರಾಜ ಮಹಾರಾಜರು. ಅವ್ರ ಏನಿರೋದು ತಗೊಳ್ಳೋದಷ್ಟೇ. ಯಾರಿಗೋ ಇಷ್ಟು ದುಡ್ಡು ಕೊಟ್ಟು ನೀನು ಸಂಸ್ಥಾನ ಹಾಕು ಅಂತ ದುಡ್ಡು ಕೊಡ್ತೇನೆ ಅನ್ಬೇಕಾದ್ರೆ ಅವನ್ಗ ನೀನು ಅನುಮತಿ ಕೊಡ್ತೇನೆ ಅನ್ಬೇಕಾದ್ರೆ ಅವ್ನು ಇವನ್ ಎಂತ ದೊಡ್ಡ ವಾರಿಯರ್ ಇವನು. ದೊಡ್ಡಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅನ್ನೋ ಬ್ರದರ್ಸ್ ಅವರ ಕಿತ್ತೂರನ್ನ ಸ್ಥಾಪನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಕಿತ್ತೂರಿನ ಹೆಸರು ಕಿತ್ತೂರ್ ಅಲ್ಲ, ಅದು ಇವ್ರು ಶುರು ಮಾಡಿದ ಸಂಪಗಾಂವ್ ಅನ್ನೋಂತ ಊರಲ್ಲಿ. ಸಂಪಗಾಂವಲ್ಲಿ ಇವರ ಒಂದು ಆಡಳಿತ ಶುರು ಮಾಡ್ತಾರೆ. ಸಂಪಗಾಂವಲ್ಲಿ ಇವ್ರ ಆಡಳಿತ ಶುರು ಮಾಡದ್ಮೇಲೆ ಅದನ್ನ ಈಗಿನ ಕಿತ್ತೂರು ಪ್ರಾಂತ್ಯಕ್ಕೆ ತಂದು ಕೊಟ್ಟವನು ಅಲ್ಲಪ್ಪಗೌಡ ಸರ್ದೇಸಾಯಿ. ಅವನು 30 ವರ್ಷ ರಾಜ್ಯ ಮಾಡಿದಂತ ಮತ್ತೊಬ್ಬ ಹೀರೋ ಆಫ್ ಕಿತ್ತೂರು. ಸಂಪಗಾಂವ್ನಿಂದ ಕಿತ್ತು ತಂದ ಊರು ಕಿತ್ತೂರು, ಅದಕ್ಕೆ ಅದ್ ಕಿತ್ತೂರು. ಸಂಪಗಾಂವ್ನಿಂದ ಕಿತ್ತು ತಂದ ಊರು ಕಿತ್ತೂರು. ಅವನ್ ಅಲ್ಲಪ್ಪಗೌಡ ಸರ್ದೇಸಾಯಿ, ಮಹಾನ್ ವೀರ. ಅವನೊಂದು 30 ವರ್ಷ ಆಳ್ತಾನೆ. ಅವನಾದ್ಮೇಲೆ ಮತ್ತೊಬ್ಬ ಬರ್ತಾನೆ, ಯಾರು ಅವನ ಹೆಸರು ನನ್ ಮರ್ತಾಯ್ತು. ಅವನಾದ್ಮೇಲೆ ಬರೋ ಅಂತವನು ಇದೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ಗಂಡ ಮಲ್ಲಸರ್ಜ ದೇಸಾಯಿ. ಮಲ್ಲಸರ್ಜ ದೇಸಾಯಿ ಎಂಥ ವೀರ ಅಂತಂದ್ರೆ ಅವ್ರನ್ನ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋಲ್ಸಿ ಅವನನ್ನ ಅರೆಸ್ಟ್ ಮಾಡಿ ತಗೊಂಬಂದು ನಮ್ ಕಬ್ಬಾಳ ದುರ್ಗದಲ್ಲಿ ಇಟ್ಟಿರ್ತಾರೆ, ಕನಕಪುರದ ಕಬ್ಬಾಳಲ್ಲಿ. ಆ ಕಬ್ಬಾಳ ಜೈಲ್ ಬ್ರೇಕ್ ಮಾಡಿ ಬರೀ ಕೈಯಿಂದನೇ ನಮ್ಮ ಮೈಸೂರು ಸೈನಿಕರನ್ನೆಲ್ಲ ಗುದ್ದಿ ಸೋಲಿಸಿ ವಾಪಸ್ ಇವ್ರು ಕಿತ್ತೂರ್ಗೆ ಹೋಗ್ತಾರೆ. ಎಲ್ಲಿ ಕಬ್ಬಾಳ ಎಲ್ಲಿ ಕಿತ್ತೂರು, ಇಮ್ಯಾಜಿನ್ ಮಾಡ್ತಾರೆ. ದೀಸ್ ಆರ್ ದ ಹೀರೋಸ್. ಅವ್ರ ಬಗ್ಗೆ ಯಾರು ಕೇಳಿಲ್ಲ, ಯಾರು ಕೇಳೇ ಇಲ್ಲ ಇವ್ರ ಬಗ್ಗೆ. ಅಲ್ಲಪ್ಪಗೌಡ ಸರ್ದೇಸಾಯಿ ಈಸ್ ದ ಒನ್ ಹೂ ಬಿಲ್ಡ್ ದ ಕಿತ್ತೂರು ಕೋಟೆ. ಇವತ್ತೇನ್ ನಾವು ಕಿತ್ತೂರು ಕೋಟೆ ನೋಡ್ತಾ ಇದೀವಲ್ಲ, ಅಂದ್ರೆ ರಿಮೈನ್ಸ್ ಆಫ್ ದ ಕಿತ್ತೂರು ಕೋಟೆ, ಅದು ಕಟ್ಟಿದ್ದ ಅಲ್ಲಪ್ಪಗೌಡ ಸರ್ದೇಸಾಯಿ. ಅವನ ಹೆಸರು ಎಲ್ಲಕ್ಕೆ ಯಾರು ಕೇಳಿದಿರಿ? ಯಾರು ಕೇಳಿಲ್ಲ. ಅಲ್ಲಪ್ಪಗೌಡ ಸರ್ದೇಸಾಯಿ ಹೆಸರು ಯಾರು ಕೇಳೇ ಇಲ್ಲ ಅಲ್ವಾ? ಸೊ ಇನ್ನೊಬ್ಬ ಇದ್ದಾನೆ ಫಕೀರ್ ರುದ್ರ ಸರ್ಜಾ ಅಂತ ಒಬ್ಬ ಇದ್ದಾನೆ. ಈ ಅಲ್ಲಪ್ಪಗೌಡ ಸರ್ದೇಸಾಯಿ ಸೀನಿಯರ್ ಒಬ್ಬ ಇದ್ದಾನೆ ಫಕೀರ್ ರುದ್ರ ಸರ್ಜಾ ಅಂತ. ಒಬ್ಳು ಪರ್ಷಿಯಾದವಳನ್ನ ಒಬ್ಳನ್ನ ಪ್ರೀತಿಸ್ಬಿಟ್ಟಾಗ ಇಲ್ಲಿ ಅರಮನೆಯಲ್ಲಿ ಎಲ್ಲರೂ ಅವ್ನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ. ಅಫ್ಕೋರ್ಸ್ ಇವರೆಲ್ಲ ರಾಜ ಬಹುಪತ್ನಿ ವಲ್ಲಭ, ಸೊ ಮದುವೆ ಆಗಿರುತ್ತೆ. ಇವರೆಲ್ಲ ಸೇರಿ ಇಡೀ ಅರಮನೆ ವಿರೋಧ ಮಾಡ್ತಾರೆ. ಇವ್ನು ಅವಳ ಮೇಲೆ ಸಂಪೂರ್ಣ ಪ್ರೀತಿಲಿ ಬಿಟ್ಬಿಟ್ಟಿರ್ತಾನೆ. ನಾನು ಏನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ಇವಳನ್ನ ಬಿಡಲ್ಲ. ಆಗ ನೀನ್ ಅರಮನೆಗೆ ಬರಂಗಿಲ್ಲ, ಬೇಡ ನೀನ್ ರಾಜತ್ವ ಬಿಡ್ಬೇಕು, ಬೇಡ ಎಲ್ಲ ಬಿಟ್ಬಿಡ್ತಾನೆ. ಅವಳಿಗೋಸ್ಕರ ಬೇರೆ ಅರಮನೆ ಕಟ್ಬಿಟ್ಟು ಕೊನೆವರೆಗೂ ಅವಳ ಜೊತೆನೇ ಇದ್ಬಿಡ್ತಾನೆ ಇವನು. ಅದಕ್ಕೆ ಇವನ್ ಹೆಸರೇ ಫಕೀರ್ ರುದ್ರ ಸರ್ಜಾ ಅಂತ ಆಗ್ಬಿಡುತ್ತೆ. ಆ ಪರ್ಷಿಯಾದ ಮುಸಲ್ಮಾನರನ್ನು ಪ್ರೀತಿಸ್ದ ಅಂತ. ಎಂತ ದೊಡ್ಡ ಪ್ರೇಮಿ. ಅವಳಿಗೋಸ್ಕರ ಎಲ್ಲವನ್ನ ತೊರೆದು ಇವನು ತಾನು ಬೇರೆ ಅರಮನೆ ಕಟ್ಕೊಂಡು ಅವಳ ಜೊತೆನೆ ಇದ್ಬಿಡ್ತಾನೆ. ಅವ್ರಾದ್ಮೇಲೆ ಬರೋರೆ ಇವ್ರು ಮಲ್ಲಸರ್ಜ ದೇಸಾಯಿ. ಇವ್ರು 34 ವರ್ಷ ಆಳಿದ್ರು. ಎಂತ ದೊಡ್ಡ ವೀರ, 34 ವರ್ಷ ಆಳಿದವರು. ಸೊ ಇವ್ರನ್ನೆಲ್ಲ ನಾವು ಮರ್ತ್ಬಿಟ್ಟಿದ್ವಿ. ಇಂಥ ಹೀರೋ, ರಿಯಲ್ ಹೀರೋಸ್ ಆಫ್ ಕಿತ್ತೂರ್ ಕಿಂಗ್ಡಮ್, ಕಿತ್ತೂರ್ ಪ್ರಾವಿನ್ಸ್ ಇವರೇ. ಅರಮನೆ ಕಟ್ತವ್ರು ಇವರು, ಯುದ್ಧ ಮಾಡಿದವ್ರು ಇವರು, ಇವರೆಲ್ಲ ಮಾಡಿದವ್ರೆ ಇವರು. ಆಮೇಲೆ ಪಾಪ ಅವ್ರ ಮಗ ಮಲ್ಲಸರ್ಜ ದೇಸಾಯಿ ಮಗ ಅಧಿಕಾರಕ್ಕೆ ಬಂದಾಗ ಅವ್ನು ತೀರ್ಕೊಂಡಾಗ ಕಿತ್ತೂರು ಚೆನ್ನಮ್ಮ ಆಡಳಿತಕ್ಕೆ ಬರ್ತಾರೆ. ಅದನ್ನ ಮಾತ್ರ ನಾವು ಓದಿದೀವಿ ನಿಜ ಅಲ್ವಾ? ಅವ್ರು ನೆನ್ಸ್ಬೇಕು, ನಾ ಚೆನ್ನಮ್ಮನ್ನ ನೆನ್ಸ್ಬೇಕಲ್ಲ, ನೋ ಡೌಟ್. ಆದ್ರೆ ಇವ್ರನ್ನು ನೆನ್ಸ್ಬೇಕಲ್ಲ, ಅನ್ಸಂಗ್ ಹೀರೋಸ್. ಇವ್ರು ನಿಜವಾದ ಅನ್ಸಂಗ್ ಹೀರೋಸ್ ಅಲ್ವಾ? ನಾನ್ ಬರೀ ನಿಮ್ಗೆ ಹೈಲೈಟ್ ಹೇಳಿದೀನಿ. ಎಷ್ಟು ದೊಡ್ಡದಿದೆ ಅಂದ್ರೆ ಇಂಡೆಪ್ ಸ್ಟೋರಿ ಇಸ್ ವೆರಿ ಬಿಗ್ ಕಿತ್ತೂರು ಸಂಸ್ಥಾನ. ವೆರಿ ನೈಸ್ ಸರ್, ವೆಲ್ ಎಕ್ಸ್ಪ್ಲೈನ್ಡ್ ಸರ್. ಈಗ ನೀವು ಕಿತ್ತೂರ್ ಸ್ಟೋರಿ ಹೇಳಿದ್ರಿ. ಮೈಸೂರಿನಲ್ಲೂ ಕೂಡ ಆತರ ಅಪ್ರಸಿದ್ಧ ಕಾಮನ್ ಮ್ಯಾನ್ ಯಾರಾದ್ರೂ ಇದ್ದಾರಾ ಸರ್? ಅವರ ಹೆಸರುಗಳನ್ನ ಇವತ್ತಿಗೂ ನಾವು ಮೆಲುಕು ಹಾಕ್ಬೇಕು, ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಮೈಸೂರಿನ ಗೋಡೆಗಳಲ್ಲೂ ಒಂದೊಂದು ಹೆಸರುಗಳು ಮೆಲುಕು ಹಾಕ್ತಾ ಹೋಗ್ತವೆ. ಆತರ ಯಾರಾದ್ರೂ ಒಂದು ಅಪ್ರಸಿದ್ಧವಾಗಿ ಅವರನ್ನ ಮರ್ತೋಗಿರುವಂತ ಕಾಮನ್ ಮ್ಯಾನ್ ನಾವು ಮಾತಾಡ್ತಿರೋದು? ಮೈಸೂರಲ್ಲಿ ನೀವು ಆತರ ಅಪ್ರಸಿದ್ಧ ಕಾಮನ್ ಮ್ಯಾನ್ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಂಗೆ ಅವರು ವಿಳ್ಳೆದೆಲೆ ಬೆಳೆಗಾರರು ಅಂತ ಹೇಳ್ಬೋದು. ವಿಳ್ಳೆದೆಲೆ ನೀವು ನೋಡಿದಿರಲ್ಲ, ವಿಳ್ಳೆದೆಲೆ ಬೆಳೆಗಾರರು. ಅವರು ಅನ್ಸಂಗ್ ಹೀರೋಸ್ ಆಫ್ ಮೈಸೂರು. ಯಾಕೆಂದ್ರೆ
ಇಡೀ ಭಾರತಕ್ಕೆ ವಿಶ್ವಕ್ಕೆ ಮೈಸೂರು ಚಿಗುರೆಲೆ ಅನ್ನೋಂತ ವಿಶಿಷ್ಟವಾದಂತ ಎಲೆನ ಪರಿಚಯ ಮಾಡಿಸಿದವರು ಈ ಮೈಸೂರು ವಿಳ್ಳೆದೆಲೆ ಬೆಳೆಯೋರು. ಅಂದ್ರೆ ಮೈಸೂರ್ ಎಲೆ ಅಂತ ಹೇಳ್ತೀವಲ್ಲ ನಾವು ಮೈಸೂರು ಎಲೆ ಇವಾಗ ಬನಾರಸ್ ಪಾನು ಅಂತ ಹೇಳ್ತೀವಲ್ಲ, ಸೊ ಅದು ಮೈಸೂರು ಪಾನ್ ಅಂತ ಇದೆಯಲ್ಲ, ಅದು ಸಪರೇಟ್. ಮೈಸೂರು ಚಿಗುರೆಲೆ ಇದು ಒಂಥರ ಬಹಳ ಸ್ವೀಟ್, ನೀವು ಹಂಗೆ ತಿನ್ಬೋದು ಇದನ್ನ. ನೀವು ಮೈಸೂರು ಚಿಗುರೆಲೆ ಅಂತ ನೀವು ನೋಡಿ, ಇವತ್ಗೂ ಮೈಸೂರು ಪ್ರಾಂತ್ಯದ ಉದ್ಬೂರಲ್ಲಿ ವಿಳ್ಳೆದೆಲೆಗೇನೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಒಂದ್ ಸಂತೆ ನಡೆಯುತ್ತೆ. ಅಲ್ಲಿ ಬರೀ ವಿಳ್ಳೆದೆಲೆ ಮಾತ್ರ ಮಾರಾಟ, ಇನ್ನೇನ್ ಆ ಸಂತೆಯಲ್ಲಿ ಬೇರೆ ಏನ್ ಮಾರಲ್ಲ, ಓನ್ಲಿ ವಿಳ್ಳೆದೆಲೆ. ಅದನ್ನ ಮೈಸೂರು ಚಿಗುರೆಲೆ ಅಂತ ಹೇಳ್ತೀವಿ. ಮೈಸೂರು 6-7 ಇದಕ್ಕೆ ಪ್ರಖ್ಯಾತಿಯಾಗಿತ್ತು. ಮೈಸೂರು ಮಲ್ಲಿಗೆ ಈಗಿಲ್ಲ, ಮೈಸೂರು ಪೇಟ, ಮೈಸೂರು ತಾನ, ಮೈಸೂರು ತಿಲ್ಲಾನ ಅಂತ 2 ಸಂಗೀತದ 2 ಇದು, ಮತ್ತು ಮೈಸೂರು ಚಿಗುರೆಲೆ. ಇವೆಲ್ಲ ಇದು ಏನಂತಾರೆ ಅದಕ್ಕೆ, ಇವೆಲ್ಲ ಸಿಗ್ನೇಚರ್ ಸ್ಟೈಲ್ ಆಫ್ ಮೈಸೂರು, ಮೈಸೂರ್ದೇ ಓನ್ ಇವೆಲ್ಲ. ಮೈಸೂರು ಪೇಟ ಹೇಗೆ ಮೈಸೂರದು, ಹಾಗೆ ಮೈಸೂರು ಚಿಗುರೆಲೆನೂ ಮೈಸೂರ್ದೇ. ಈ ಮೈಸೂರು ಚಿಗುರೆಲೆ ಬೆಳೆದು ಇದನ್ನ ಅಂತಾರಾಷ್ಟ್ರೀಯ ಖ್ಯಾತಿಗೆ ತಂದು ಯಾರು ಅಂತಾನೆ ಗೊತ್ತಿಲ್ಲ, ಅನಾಮಿಕರಾಗೊಳ್ದವ್ರು. ಮಿಕ್ದವ್ರು ಎಲ್ಲಾರು ನಾವು ಗೊತ್ತಿದೀವಿ. ಮೈಸೂರು ತಾನ ತಿಲ್ಲಾನ ಹೇಳೋರು ಎಲ್ರಿಗೂ ಗೊತ್ತಿದ್ದಾರೆ, ಮೈಸೂರು ಪೇಟ ಎಲ್ರಿಗೂ ಗೊತ್ತಿದೆ, ಆಯ್ತಾ. ಸೊ ಇದು ಮಾತ್ರ ಗೊತ್ತಿಲ್ಲ ನಮ್ಗೆ. ಮೈಸೂರು ಚಿಗುರೆಲೆ ಯಾರು ಬೆಳೆದ್ರು, ಇದನ್ನ ಯಾರು ಇಲ್ಲಿಗೆ ತಂದ್ರು. ಈಗ ಮೈಸೂರಲ್ಲಿ ಇಷ್ಟು ಸಮೃದ್ಧವಾಗಿ ತೋಟಗಳಿದೆ. ಇವಾಗ ಮೈಸೂರಲ್ಲಿ ಚಿಗುರೆಲೆ ತೋಟ, ಮೈಸೂರು ಚಿಗುರೆಲೆ ನೀವು ಹಾಕೊಂಡ್ ನೋಡಿ, ನೀವು ಎಲೆ ಬಾಯಿ ಖಾರ ಬರಲ್ಲ, ಎಷ್ಟ್ ಬೇಕಾದ್ರೆ ತಿನ್ಬೋದು ನೀವು. ಇವ್ ಬನಾರಸ್ ಪಾನ್ 2 ತಿನ್ನಕ್ಕಾಗೋದು, ಅಭ್ಯಾಸ ಇಲ್ಲೇ ನಾಲ್ಗೆ ಉರಿ ಬಂದ್ಬಿಡುತ್ತೆ ಬನಾರಸ್ ಪಾನ್. ಮೈಸೂರು ಪಾನ್ ತುಂಬಾ ಸ್ವೀಟ್, ಏನು ಹಾಕೊಳ್ದೇನು ತಿನ್ಬೋದು. ಸರ್, ಈ ಮೈಸೂರು ಪಾಕ್ ಬಗ್ಗೆ ಸುಮಾರು ಸ್ಟೋರೀಸ್ ಗಳನ್ನ ಕೇಳಿದೀವಿ ಸರ್. ಆ ಸ್ಟೋರೀಸ್ ಎಲ್ಲ ನಿಜಾನ ಅಥವಾ ಸುಳ್ಳ ನನಗೆ ಗೊತ್ತಿಲ್ಲ, ಬಟ್ ಒರಿಜಿನಲ್ ಸ್ಟೋರಿ ಏನ್ ಸರ್ ಮೈಸೂರು ಪಾಕ್? ಮೈಸೂರು ಪಾಕ್ ಈಗ ನೀವೆಲ್ಲ ಏನ್ ಕೇಳಿದಿರಿ ಅದೇ ಒರಿಜಿನಲ್ ಸ್ಟೋರಿ. ಅದನ್ನ ಏನು ಬೇರೆ ಏನಿಲ್ಲ, ಅಂದ್ರೆ ಸುಮ್ನೆ ಒಂದ್ ಸ್ವೀಟ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಮಾಡುದು, ಅದೇ ಸತ್ಯವಾದ ಸ್ಟೋರಿ. ಸೊ ಅದೇ ಸ್ಟೋರಿ ಮೇನ್ ಆಗಿ. ವೆರಿ ನೈಸ್ ಸರ್. ಈಗ ಒಂದು ರ್ಯಾಪಿಡ್ ಕ್ವಶನ್ ಮಾಡೋಣ ಸರ್. ಸೊ ಈ ರ್ಯಾಪಿಡ್ ರೀಕಾಲ್ ರೌಂಡ್ ಅಲ್ಲಿ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದ ಅಂತ ನೀವು ಟಕ್ ಅಂತ ಒಂದು ಉತ್ತರವನ್ನ ಕೊಡ್ಬೇಕು. ಓಲ್ಡ್ ಮ್ಯಾನುಸ್ಕ್ರಿಪ್ಟ್ಸ್, ಡಿಜಿಟಲ್ ಆರ್ಕೈವ್ಸ್? ಓಲ್ಡ್ ಮ್ಯಾನುಸ್ಕ್ರಿಪ್ಟ್ಸ್. ಪ್ಯಾಲೇಸ್ ಅಥವಾ ವಿಲೇಜ್ ಟೆಂಪಲ್? ಪ್ಯಾಲೇಸ್. ಪಾಸ್ಟ್, ಫ್ಯೂಚರ್? ಅದು ಬೋತ್ ಅಂತ ಹೇಳ್ಬೋದು. ಓಕೆ. ರಿಸರ್ಚ್ ಅಥವಾ ಟೀಚಿಂಗ್ ಸರ್? ಇದು ಬೋತ್ ಅಂತ ಹೇಳ್ಬೋದು. ಎರಡು ಬಹಳ ಇಷ್ಟ ನಂಗೆ, ಹುಡ್ಕೋದು ಬಹಳ ಇಷ್ಟ. ಒಂದ್ ವಾರ ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲ ಕೋಟೆ ಕೊತ್ಲ ಎಲ್ಲ ಹುಡುಕಿ ಆ ರೋಮಾಂಚನೇ, ಹುಡ್ಕೋ ರೋಮಾಂಚನ ಇದೆಯಲ್ಲ, ಆ ರೋಮಾಂಚನನೇ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರೆ ಅಂತ ಹೇಳ್ಬಿಡ್ತೀನಿ ಪಾಸ್ಟ್. ಯಾಕೆ ಅಂತಂದ್ರೆ ಮಹಾರಾಷ್ಟ್ರಲ್ಲಿ ನಾನು ಶಿವಾಜಿ ಮಹಾರಾಜರು ಕಟ್ಟಿದಂತ ಕೋಟೆಗಳನ್ನ ಹುಡ್ಕೊಂಡೋದೆ. ಅಲ್ಲಿ 610ನೇ ಇಸ್ವಿಲ್ ಕಟ್ಟಿದಂತ ಒಂದು ಕೋಟೆ ಇದೆ. 610 ಅಂದ್ರೆ ಇವತ್ತು 1400 ವರ್ಷ ಆಗೋಯ್ತು. 1400 ವರ್ಷಗಳ ಹಿಂದೆ ಕಟ್ಟಿದ ಕೋಟೆ ಇವತ್ತು ಇದೆ. ಅದಾದ್ಮೇಲೆ ಶಿವಾಜಿ ಮಹಾರಾಜರು ಅದನ್ನ ಇಂಪ್ರೂವೈಸ್ ಮಾಡಿದ್ದಾರೆ. ಬಟ್ ಹಳೆ ಕೋಟೆಯ ಗೋಡೆಗಳು ಇವತ್ತು ಕಾಣ. ಅದ್ ಎಲ್ಲಿ ಕಟ್ಟಿದ್ದಾನೆ? ಸಮುದ್ರ ಮಧ್ಯದಲ್ಲಿ ಕಟ್ಟಿದ್ದಾನೆ. ಅದ್ ಯಾರು ಕಟ್ಟಿದ್ದಾನೆ? ಸ್ವಾಮಿರಾಜು ಅಂತ ಒಬ್ಬ ನಮ್ಮ ಮೊದಲನೇ ಪುಲಕೇಶಿ ಇದ್ರಲ್ಲ, ಇಮ್ಮಡಿ ಪುಲಕೇಶಿಯ ತಾತ, ಮೊದಲನೇ ಪುಲಕೇಶಿಯ ಜೊತೆಯಿಂದ ನಮ್ ಜೊತೆ ಇದ್ದವನು ಸ್ವಾಮಿರಾಜು ಅಂತ. ಅವನಾದ್ಮೇಲೆ ಅವ್ನ ಮಗ ವಿಕ್ರಮರಾಜು ಅಂತ, ಅವನು 2ನೇ ಪುಲಕೇಶಿ ಜೊತೆ ಇದ್ದವನು. ಅಂದ್ರೆ ಅಪ್ಪ ಮಕ್ಕಳು ನಮ್ಮ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಬಹಳ ಜಿಗರ್ ದೋಸ್ತ್ ಆಗಿದ್ದಂಥವ್ರು. ಈ ಸ್ವಾಮಿರಾಜು ಕಟ್ಟಿದಂತ ಕೋಟೆ ಅದು ವ್ಯಾಪಾರಕ್ಕಾಗಿ ಮತ್ತು ಯುದ್ಧಕ್ಕಾಗಿ, ಆ ಕಡೆಯಿಂದ ಬರುವಂತ ಹಡಗಿನಲ್ಲಿ ಬರುವಂತ ಶತ್ರುಗಳ ದಮನಕ್ಕಾಗಿ ನೌಕಾನೆಲೆ, ನಮ್ಮ ಮೊದಲ ನೌಕಾನೆಲೆ ಅದು. ಆ ಸ್ವಾಮಿ ಅದು ಹುಡ್ಕೊಂಡು ಹೋದವ್ರಲ್ಲಿ ನಾವು 3 ಜನ, ನಮ್ಮ ಟೀಮ್ ಹುಡುಗರು, ನಾವು ಅಷ್ಟೇ. ಇಡೀ ಕೋಟೆಯಲ್ಲಿ ಆ ಪಾಸ್ಲೆ ಒಳಗೆ ಯಾರು ಇಲ್ಲ. ನಮ್ಗೆ ಭಯ ಹುಡುಗ, ಏನಪ್ಪ ಇಲ್ಲಿ ಯಾರು ಬಂದ್ರು ಏನು ಗೊತ್ತಿಲ್ಲ, ಆ ತರ ಇದೆ ಕೋಟೆ. ಬಟ್ ವೆರಿ ವೆಲ್ ಮೇಂಟೈನ್ಡ್ ಕೋಟೆ. ಬಟ್ ಯಾರು ಇಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಬರೋರೆಲ್ಲ ಸೀದಾ ಇಲ್ಲ ಆ ಕಡೆ ಗೋವಾ ಹೋಗ್ತಾರೆ, ಇಲ್ಲ ಈ ಕಡೆ ಕೊಂಗ್ಲಟ್, ಯಾರು ಇಂಥದಕ್ಕೆ ಹೋಗೋದೇ ಇಲ್ಲ. ಅದು ಹುಡ್ಕೋ ಖುಷಿ ಇದೆಯಲ್ಲ, ದಟ್ಸ್ ಅ ಡಿಫ್ರೆಂಟ್ ಲೆವೆಲ್. ಅದು 610ನೇ ಇಸ್ವಿಯಿಂದ ನಮ್ಗೆ ಸ್ನೇಹಿತವಾಗಿದ್ದಂತ ಸ್ವಾಮಿರಾಜು ಕಟ್ಟಿದಂತ ಕೋಟೆ. ಸ್ವಾಮಿರಾಜು ಆದ್ಮೇಲೆ ಅವನು ಪುಲಕೇಶಿ ಆದ್ಮೇಲೆ ಮೊದಲನೇ ಕೀರ್ತಿವರ್ಮ ಅಂತ, ಪುಲಕೇಶಿಯ ತಂದೆ, ಇಮ್ಮಡಿ ಪುಲಕೇಶಿ ತಂದೆ ಕೀರ್ತಿವರ್ಮ ಆದ್ಮೇಲೆ ಇಮ್ಮಡಿ ಪುಲಕೇಶಿ. ಆ ಕಾಲದ ತನಕನೂ ಇವು ಅಪ್ಪ ಮಕ್ಕಳು ನಮ್ ಜೊತೆಗಿರ್ತಾರೆ. ಅವ್ರು ಕಟ್ಟಿದ ಕೋಟೆ, ಎಂಥ ಖುಷಿ ಕೊಡುತ್ತೆ. ಸೊ ರಿಸರ್ಚ್ ಅಷ್ಟೇ, ಅದನ್ನ ನಾನು ತಿಳ್ಕೊಂಡ್ ಹೇಳೋದು ಈ ಖುಷಿ ಇದೆಯಲ್ಲ, ಅದು ಇದು ಚೆನ್ನಾಗಿರುತ್ತೆ. ಸೈಲೆನ್ಸ್ ಅಥವಾ ಸ್ಟೋರಿ ಟೆಲ್ಲಿಂಗ್? ಇದನ್ನ ಹೇಳಬೇಕು. ಲೈಬ್ರರಿ ಅಥವಾ ಗೂಗಲ್? ಲೈಬ್ರರಿಲಿ ನೀವು ಹಳೆ ಪುಸ್ತಕ ತೆಗೆದಾಗ ಬರುವಂತ ಒಂದು ಪರ್ಟಿಕ್ಯುಲರ್ ಒಂದು ಇದೆಯಲ್ಲ, ಆ ಒಂದು ಗಮಲು ಇದೆಯಲ್ಲ, ಅದು ಇದು ಗೂಗಲ್ ಅಲ್ಲಿ ಸಿಗಲ್ಲ. ಆ ಪುಸ್ತಕ ನೋಡಿದಾಗ್ಲೇ ಅದನ್ನ ನಾವು ನಿಜವಾಗ್ಲೂ ಸಿಕ್ಬಿಡ್ತು ಅದು ಒಂದಿರುತ್ತೆ. ಸರ್, ಕರ್ನಾಟಕ ಜನರು ನಿಮ್ ಹತ್ರ ಅಂದ್ರೆ ನೀವ್ ಎಷ್ಟೋ ಸ್ಟೋರೀಸ್ ಗಳನ್ನ ಹೇಳಿರ್ತೀರಾ, ಬಟ್ ಯಾವಾಗೋ ಒಂದ್ ಕಡೆ ಎಲ್ಲೋ ಸಿಕ್ಕಿ ವಾದ ಮಾಡಿರೋದಿದ್ಯಾ ಸರ್? ನೀವ್ ಹೇಳಿದ್ರಲ್ಲ, ಅದು ಆಲ್ಮೋಸ್ಟ್ ಎವ್ರಿ ಡೇ ನಡೀತಿರ್ತೀವಿ.
ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಏನೇ ಪ್ರತಿಯೊಂದು ಎಪಿಸೋಡ್ ವಿಡಿಯೋ ಹಾಕಿದಾಗ್ಲೂ ಅದನ್ನ ತಪ್ಪು ಅನ್ನೋರು ಒಂದಷ್ಟು ಜನ ಇದ್ದೇ ಇರ್ತಾರೆ, ಇಲ್ಲ ಈ ತರ ಅನ್ನೋರು ಒಂದಷ್ಟು ಜನ ಇದ್ದೇ ಇರ್ತಾರೆ. ಇದು ಹೆಂಗೆ ಅಂದ್ರೆ ಈಗ ಅದನ್ನ ವಾದ ಮಾಡಕ್ ನನ್ ಟೈಮ್ ಇಲ್ದೇ ಇರೋದ್ರಿಂದ ನಾ ಯಾವ ವಾದ ಚರ್ಚೆಗಳಲ್ಲಿ ಭಾಗವಹಿಸಲ್ಲ. ಯಾಕೆಂದ್ರೆ ಅದೊಂದು ನಿರರ್ಥಕ ನನ್ನ ಇದ್ರಲ್ಲಿ. ನಾನು ಯಾವನೋ ಒಬ್ಬನ್ಗೆ ನನ್ನ ಪಾಯಿಂಟ್ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಸೊ ಹಂಗಾಗಿ ಇನ್ನೊಂದ್ ಏನಾಗ್ಬಿಡುತ್ತೆ, ಈ ಚರಿತ್ರೆ ಅನ್ನೋಂಥದ್ದು ಏನಾಗುತ್ತೆ ಅಂದ್ರೆ, ಇದು ಕುರುಡರ ಗುಂಪೊಂದು ಆನೆಯನ್ನ ವರ್ಣಿಸಿದಂತೆ ಅಂತ ಆಗ್ಬಿಡುತ್ತೆ. ಕೆಲವ್ರಿಗೆ ಬಾಲ ಸಿಕ್ಕಿರುತ್ತೆ, ಕೆಲವರಿಗೆ ಕೊಂಬು ಸಿಕ್ಕಿರುತ್ತೆ. ಇಲ್ಲ ಇದು ಗಟ್ಟಿ ಇದೆ ಅಂತ, ನೀವು ಬಾಲ ಇಲ್ಲ ಸಣ್ಣಗಿದೆ ಅಂತಾನೆ, ಇಬ್ರು ಕರೆಕ್ಟ್. ಬಟ್ ಆನ್ ಎ ಹೋಲ್ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಾನು ಯಾವಾಗಲೂ ಬರೀ ಬ್ರಿಟಿಷ್ ಡಾಕ್ಯುಮೆಂಟ್ ಇಂದ ಈಚೆಗೆ, ಅಂದ್ರೆ ವಿಜಯನಗರದಿಂದ ಈಚೆಗೆ ನಾನು ಯಾವಾಗಲೂ ತುಂಬಾ ಕಾನ್ಸಂಟ್ರೇಟ್ ಮಾಡೋದು. ಯಾಕೆಂದ್ರೆ ವಿ ಹ್ಯಾವ್ ಡಾಕ್ಯುಮೆಂಟ್ಸ್. ಅದಕ್ಕಿಂತ ಹಿಂದೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ. ಇದು ಹಿಂಗೇ ನಡೀತು ಇದಮಿತ್ತಮ್ ಅಂತ ಹೇಳಕ್ಕೆ ಆಗಲ್ಲ. ಈ ಕಡೆ ಬಂದ್ಬಿಟ್ರೆ, ನೀವು ವಿಜಯನಗರದಿಂದ ಕೆಳಗಡೆ ಬಂದ್ಬಿಟ್ರೆ ಅದಕ್ಕೆಲ್ಲ ಡೇ ಟು ಡೇ ಡಾಕ್ಯುಮೆಂಟ್ಸ್ ಇದೆ, ಹೇಳ್ಬೋದು. ಪ್ರಿಸರ್ವ್ ಮಾಡಿದಾರಲ್ವಾ ಸರ್? ಅದು ನಮ್ಮ ಅದೃಷ್ಟ. ಯಾಕಂದ್ರೆ ಅಲ್ಲಿ ಅಷ್ಟೊತ್ಗಾಲೆ ಅದು ಪ್ರಿಸರ್ವ್ ಮಾಡಿದ್ದು ವಿಜಯನಗರದ ನಮಗ್ ಸಿಕ್ಕಿದ್ದು ಬಿಕಾಸ್ ಆಫ್ ಎಲ್ಲಾ ದೇಶದಿಂದ ಟೂರಿಸ್ಟ್ ಬಂದು ಪುಸ್ತಕ ಬರೆದ್ರು. ಮತ್ತೆ ಆ ಪುಸ್ತಕ 1900 ನಮ್ಮ ರಾಬರ್ಟ್ ಸಿವೆಲ್ಗೆ ಕಲೆಕ್ಟರ್ ಆಗಿದ್ದವನು, ನಮ್ಮ ಇದು ಚಿತ್ರದುರ್ಗ ಇದನ್ನ ಕಲೆಕ್ಟರ್ ಆಗಿ, ತುಮಕೂರು ಚಿತ್ರದುರ್ಗ ಕಲೆಕ್ಟರ್ ಆಗಿದ್ದಂತ ರಾಬರ್ಟ್ ಸಿವೆಲ್ಗೆ ಬಳ್ಳಾರಿ ಕಲೆಕ್ಟರ್ ಆಗಿದ್ದವನಿಗೆ ಸಿಕ್ತಿದ್ದು. ಹಂಗಾಗಿ ಅವನು ಫರ್ಗಟನ್ ಕಿಂಗ್ಡಮ್ ವಿಜಯನಗರ ಬರೆದ ಮೇಲೆ ನಮ್ಗೆ ಇದೆಲ್ಲ ಅಥೆಂಟಿಸಿಟಿ ಬಂದ್ಬಿಡ್ತು. ಸೊ ಅದು ಬೈಬಲ್ ನಮ್ಗೆ. ಸರ್, ಎಷ್ಟೋ ಇನ್ಫಾರ್ಮೇಶನ್ಸ್ ಗಳು ಇವಾಗ ಸುಮಾರು ಹಳೆಯದಲ್ಲೇನೆ ಎಲ್ಲ ಸುಟ್ಟು ಹೋಗಿದಾವೆ ಅಲ್ವಾ ಸರ್? ಬಟ್ ಆದ್ರೂ ಆ ತರ ಸ್ಟೋರೀಸ್ ಗಳನ್ನ ಹೇಗೆ ಪ್ರೂವ್ ಮಾಡೋದಕ್ಕಾಗತ್ತೆ? ಕಷ್ಟ. ಅದಕ್ಕೆ ಹೇಳಿದ್ನಲ್ಲ, ಈಗ ವಿಜಯನಗರದಿಂದ ಈಚೆಗಿರೋ ಅಂತದ್ ನಮ್ಗೆಲ್ಲ ಇದೆ. ವಿಜಯನಗರದಿಂದ ಈಚೆ ಹಿಂದಿಂದು ಇದೆ, ಇಲ್ಲ ಅಂತ ಹೇಳಲ್ಲ. ಹೊಯ್ಸಳರದ್ದು ಇದೆ, ರಾಷ್ಟ್ರಕೂಟರದ್ದು ಇದೆ, ಈ ಬಾದಾಮಿ ಚಾಲುಕ್ಯರದ್ದು ಇದೆ. ಅದು ಈಗ ನಮ್ಗೆ ಈಗ ಕೆಲವರು ತುಂಬಾ ವರ್ಷಗಳ ರಿಸರ್ಚ್ ಮಾಡಿ 7-8 ವರ್ಷ 10 ವರ್ಷ ರಿಸರ್ಚ್ ಮಾಡಿ ಬರಿತಾ ಇದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸ್ನೇಹಿತರಾದಂತ ಸಂತೋಷ್ ಕುಮಾರ್ ಮೇಂದಳಿ ಅಂತ ಇದ್ದಾರೆ. ಅವರು ಚಾಲುಕ್ಯರ ಬಗ್ಗೆ ಒಂದು 7 ವರ್ಷ ರಿಸರ್ಚ್ 8 ವರ್ಷ ರಿಸರ್ಚ್ ಮಾಡಿ ಅವ್ರು ಪುಸ್ತಕ ಬರೆದಿದ್ದಾರೆ. ಸೊ ಈ ರೀತಿಯಾಗಿ ರಿಸರ್ಚ್ ಮಾಡಿ ಅವ್ರು ಬರಿತಾ ಇರೋದ್ರಿಂದ ನಮ್ಗೆ ಎಲ್ಲಾ ಕೊಂಡಿಗಳನ್ನ ಅವ್ರು ಜೋಡಿಸಿ ನಮಗ್ ಕೊಡ್ತಾ ಇರೋದ್ರಿಂದ ರೆಡಿಯಾಗಿ ನಾವ್ ಹೇಳಕ್ಕೆ ಈ ಸುಲಭವಾಗಿದೆ, ಅದನ್ನ ಹೇಳ್ಬೋದು. ಆಯ್ತಾ? ಇಲ್ಲ ಅಂತಂದ್ರೆ ಈಗ ನಾ ಸ್ವಾಮಿರಾಜು ಮತ್ತೆ ಇದನ್ನ ಅವ್ರ ಪುಸ್ತಕದಲ್ಲೇ ನಾನು ಓದಿದ್ದು. ಸ್ವಾಮಿರಾಜು ವಿಕ್ರಮರಾಜು ಅಂತ ಇದ್ದವರು ಅಂತ. ಅದು ಅಲ್ಲಿ ನನಗೆ ಕನೆಕ್ಟ್ ಆಯ್ತು. ಇದು ಸ್ವಾಮಿರಾಜು ಕೋಟೆ ಅಂದಾಗ ಸ್ವಾಮಿರಾಜು ನೀವೇ ಅಂತ ನನಗೆ ಕನೆಕ್ಟ್ ಆಗೋಯ್ತು. ವೆರಿ ನೈಸ್. ಮೈಸೂರ್ ಬಗ್ಗೆ ಅನ್ನೊಂದ್ ಸ್ಟೋರಿ ಹೇಳಿದ್ರಿ ಸರ್. ನಮ್ಮ ಬೆಂದಕಾಳೂರಿನ ಬಗ್ಗೆ ಒಂದ್ ಸ್ಟೋರಿ ನಿಮ್ಮ ಹತ್ರ ಕೇಳಲೇಬೇಕು. ನಮ್ಮ ಬೆಂದಕಾಳೂರು ನೋಡಿ, ನಮ್ ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿದವನು ಮೊದಲ ಬಾರಿಗೆ ಮಾಡಿದವರು ಮೈಸೂರು ಮಹಾರಾಜರು. 3ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲೇನೆ ಬೆಂಗಳೂರನ್ನ ರಾಜಧಾನಿಯಾಗಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಂತ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವಿಲಿಯಂ ಬೆಂಟಿಕ್ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಹವಾಗುಣ ನೋಡಿ, ಮತ್ತೆ ಇಲ್ಲಿ ಅವಾಗ ಕಂಟೋನ್ಮೆಂಟ್ ಸಂಪೂರ್ಣ ಕಟ್ಬಿಟ್ಟಿದ್ರು. 1806 ಅಲ್ಲೇ ಕಟ್ಟಕ್ ಶುರು ಮಾಡೋದು ಮುಗಿದೋಗಿತ್ತಲ್ಲ. ಸೊ ಕಂಟೋನ್ಮೆಂಟ್ ಈಸ್ ಬ್ರಿಟಿಷ್ ಬಿಲ್ಟ್ ಬೆಂಗಳೂರು. ಸೊ ಬೆಂಗಳೂರನ್ನ ಅವ್ರು ಕಟ್ಬಿಟ್ಟಿದ್ರು. ಬೆಂಗಳೂರನ್ನ ಕಟ್ಟಿ ಆ ವೈಭವ ಹೆಂಗಿತ್ತು. ಭಾರತದ ಮೊದಲ ಪಬ್ ಶುರು ಆಗಿದ್ದೆ ಬೆಂಗಳೂರಲ್ಲಿ. ಪಬ್ ಕಲ್ಚರ್ ಶುರು ಮಾಡಿದ್ ಬ್ರಿಟಿಷ್ ಇನ್ 1831. ಯಾರೋ ಬಂದ್ ನಮ್ಮ ಹತ್ರ ಎಂದಿದೆ ಹಿಂಗಿದೆ ನಾವೆಲ್ಲ ಏನ್ 200 ವರ್ಷದಿಂದ ಕುಡ್ದಿದೀವಪ್ಪ ಅಂತ ಹೇಳ್ಕೋಬಹುದು. ಯಾಕಂದ್ರೆ 1831 ನಮ್ಮಲ್ಲಿ ಪಬ್ ಬಂದ್ಬಿಟ್ಟಿತ್ತು. ನಮ್ಮಲ್ಲೇ ಮೊದಲ ಪಬ್ ಬಂದಿತ್ತು ಬೆಂಗಳೂರಿಗೆ. ಅದನ್ನ ತಂದವ್ರು ಇವರೇ, ಬ್ರಿಟಿಷ್ ಲಾರ್ಡ್ ವಿಲಿಯಂ ಬೆಂಟಿಕ್. ಇದನ್ನ ಕ್ಯಾಪಿಟಲ್ ಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಮೈಸೂರು ಮಹಾರಾಜರು ಬೆಂಗಳೂರು ಪ್ಯಾಲೇಸ್ ತಗೊಂಡ್ರು. ಈಗಿರೋ ಪ್ಯಾಲೇಸ್ ತಗೊಂಡು ಮೈಸೂರು ಮಹಾರಾಜರೆಲ್ಲ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರು. ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರೆಲ್ಲ ಇಲ್ಲೇ ಇದ್ರು. ಯಾಕೆಂದ್ರೆ ಬೆಂಗಳೂರು ವಸ್ತು ಕ್ಯಾಪಿಟಲ್ ಆಗ್ಲೇ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂತು, ಪ್ರಜಾಪ್ರಭುತ್ವ ಬಂದ್ಮೇಲೆ ಬೆಂಗಳೂರನ್ನ ಮಾಡಿದ್ರು. ಯಾಕೆಂದ್ರೆ ಅದು ಆಲ್ರೆಡಿ 200 ವರ್ಷದಿಂದ ಕ್ಯಾಪಿಟಲ್ ಆಗಿತ್ತು. ಅದಕ್ಕಾಗಿ ಇಲ್ಲಿ ಎಲ್ಲಾ ಅಭಿವೃದ್ಧಿ, IISc ಇಲ್ಲಿಗೆ ಬಂತು, ರಾಮನ್ ಡಿಸ್ಕವರಿದು ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಬಂತು, ಎಲ್ಲಾ ದೊಡ್ಡ ಆಸ್ಪತ್ರೆಗಳು ಇಲ್ಲಿಗೆ ಬಂತು, ಮಿಂಟೋ, ಬೌರಿಂಗು, ವಿಕ್ಟೋರಿಯಾ ಎಲ್ಲ ಇಲ್ಲಿಗೆ ಬಂತು. ಎಲ್ಲ ಇಲ್ಲಿಗೆ ಬಂದಿದ್ ಯಾಕೆ ಅಂತಂದ್ರೆ ಇದನ್ನ ಒಂದು ರಾಜಧಾನಿಯನ್ನಾಗಿ ಮಾಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಹಂಗಾಗಿ ಎಲ್ಲ ಇಲ್ಲೇ ಕೂತ್ಕೊಂಡು ಇಡೀ ರಾಜ್ಯದ ಪ್ಲಾನ್ ಎಲ್ಲ ಇಲ್ಲೇ ಯೋಚನೆ ಮಾಡ್ತಾ ಇದ್ರು. ಪ್ರತಿಯೊಂದು ಪ್ಲಾನಿಂಗು ಇಲ್ಲೇ ನಡೀತಾ ಇದ್ದಿದ್ದು. ಪ್ರತಿಯೊಂದು ಮೆಗಾ ಪ್ರಾಜೆಕ್ಟ್ಸ್ ಪ್ಲಾನಿಂಗ್ ಇಲ್ಲೇ ನಡೀತಾ ಇದ್ದಿದ್ದು. ಹಾಗಾಗಿ ಒಂದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗ ನೀವು ಅಣ್ಣಮ್ಮ ದೇವಿ ಸ್ಟೋರಿ ಹೇಳಿರೋದನ್ನ ಕೇಳಿದೀವಿ. ಸೊ ಆತರ ಯಾವ್ದಾದ್ರು ಒಂದು ಲೆಸರ್ ನೋನ್ ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿ ಇತಿಹಾಸಕ್ಕೆ ಕನೆಕ್ಟ್ ಆಗುವಂತದ್ದು ಸರ್? ಲೆಸರ್ ನೋನ್ ಸ್ಟೋರಿ ಬೆಂಗಳೂರು ಇತಿಹಾಸ ಕನೆಕ್ಟ್ ಆಗಂತದ? ಇತಿಹಾಸ ಕನೆಕ್ಟ್ ಆಗುವಂತ ಬೆಂಗಳೂರು ಇತಿಹಾಸ ಕನೆಕ್ಟ್ ಆಗುವಂತದ್ದು ಗವಿಗಂಗಾಧರೇಶ್ವರನ್ ದೇವಸ್ಥಾನ. ಒಂದು ನಾನು ಈಗ ಆಲ್ರೆಡಿ ಹೇಳಿದೀನಿ. ಗವಿಗಂಗಾಧರೇಶ್ವರನ್ ದೇವಸ್ಥಾನ ಏನಿದೆ, ಕೆಂಪೇಗೌಡರ ಕಾಲದಲ್ಲಿ ಅದು ರಿನೋವೇಟ್ ಆಗಿತ್ತು. ಅದಕ್ಕೂ ಮುಂಚೆಯಿಂದ ಅದಿತ್ತು.
ಈ ಕೆಂಪೇಗೌಡರು ಏನು ಅಂತಂದ್ರೆ ಅವರು ಗಂಗಾಧರೇಶ್ವರನ ಪರಮ ಭಕ್ತ. ಕೆಂಪೇಗೌಡರ ಮೂಲ ಬಂದು ಶಿವಗಂಗೆ. ಶಿವಗಂಗೆ. ಅಲ್ಲಿ ಶಿವಗಂಗೆ ಗಂಗಾಧರೇಶ್ವರ, ಅವನು ಗಂಗಾಧರೇಶ್ವರ. ಪ್ರತಿದಿನ ಕೆಂಪೇಗೌಡರು ಶಿವಗಂಗೆಯಿಂದ ಪ್ರಸಾದ ಬಂದ್ಮೇಲೆ ಇಲ್ಲಿ ಅವರು ಊಟ ತಿಂಡಿ ಮಾಡ್ತಾ ಇದ್ರು. ಒಂದ್ ಮಳೆಗಾಲದಲ್ಲಿ 1-2 ದಿನ ಶಿವಗಂಗೆಯಿಂದ ಇಲ್ಲಿಗೆ ಬರಕ್ ಆಗದೇ ಇದ್ದಷ್ಟು ಧಾರಾಕಾರ ಮಳೆ ಸುರಿದಿರುತ್ತೆ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಆಗಲ್ಲ. ಕೆಂಪೇಗೌಡರು ಇಲ್ಲಿ ಊಟನೇ ಮಾಡಿರಲ್ಲ. ಅಯ್ಯಯ್ಯೋ. ಆಮೇಲೆ ಅವತ್ತಿನ ರಾತ್ರಿ ಕನಸಲ್ಲಿ ಈಶ್ವರ ಬಂದು ನೀನ್ ಅಲ್ಲಿಂದ ತನಕ ಕಾಯ್ಕೋಬೇಡ, ಇಲ್ಲೇ ಇದೀನಿ ನಾನು ಅಂತ ಅವ್ರಿಗೆ ಕೆಂಪೇಗೌಡರಿಗೆ ಹೇಳಲಾಗಿ, ಆಗ ಕೆಂಪೇಗೌಡರು ಇದನ್ನ ಹುಡುಕೊಂಡ್ ಬಂದ್ ನೋಡಿದಾಗ ಅಲ್ಲಿ ಗವಿ ಗಂಗಾಧರೇಶ್ವರ ಸಿಗ್ದ. ಅಲ್ಲಿ ಗವಿ ಒಳಗಿದ್ದ ಅವನು. ಅದನ್ನ ನೋಡಿ ಅದನ್ನ ಗವಿ ಗಂಗಾಧರೇಶ್ವರ ಅಂತ ನಾಮಕರಣ ಮಾಡಿ ಅದ್ ಸಿಕ್ಕಿದ್ದಕ್ಕೆ ಇಲ್ಲೇ ಪೂಜೆ ಅಭಿಷೇಕ ಎಲ್ಲ ಮಾಡಿ ಪ್ರಸಾದ ತಗೊಂಡ್ಮೇಲೆ ಕೆಂಪೇಗೌಡರು ಅಲ್ಲೊಂದು ಊರ ಅಭಿವೃದ್ಧಿ ಪಡಿಸ್ತಾರೆ. ಅದನ್ನ ಗವಿಪುರ, ಗವಿ ಗಂಗಾಧರೇಶ್ವರ ಪುರ ಅಂತ ಕರೀತಾರೆ. ಅದಕ್ಕೆ ನಾವು ಗವಿಪುರ ಅಂತ ಕರಿತೀವಿ. ಸರ್ ಇವತ್ತಿಗೂ ಹೇಳ್ತಾರೆ ಅಲ್ಲಿಂದ ಕಾಶಿ ಕನೆಕ್ಟ್ ಆಗತ್ತೆ ಅಂತ. ಕಾಶಿಗೆ ಇಲ್ಲದೆ ಇದ್ರು ತುಂಬಾ ಸುರಂಗ ಅಂತೂ ಇದೆ, ತುಂಬಾ ದೊಡ್ಡ ಹೌದಾ? ಸುರಂಗಗಳಂತೂ ಇತ್ತು. ಹಾ. ಕಾಶಿ ತನಕ ಇದ್ದಿದ್ದು ಅನ್ನೋದು ಸ್ವಲ್ಪ ಕಷ್ಟ. ಬಟ್ ಬೆಂಗಳೂರಿಂದ ಆಚೆ ಈಚೆಗೆ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಅಂತೂ ಇರುತ್ತೆ. ಇರುತ್ತೆ. ವೆರಿ ನೈಸ್. ಸರ್ ನಿಮ್ಗೆ ಯಾವತ್ತಾದ್ರೂ ಪ್ರೆಷರೈಸ್ ಅನ್ನೋದಾಗಿದ್ಯಾ ನಿಮ್ಗೆ? ಅಂದ್ರೆ ಈಗ ಯಾರೋ ಬಂದು ನೀವು ಈ ತರ ಸ್ಟೋರಿಗಳನ್ನ ಹೇಳಂಗಿಲ್ಲ ಅಂತ ಹೇಳಿ ನಿಮ್ಮನ್ನ ಅದೆಲ್ಲ ಸೈಲೆಂಟ್ ಮಾಡಿ ತುಂಬಾ ಮಾಡಿರಮ್ಮ, ಅವೆಲ್ಲ ತುಂಬಾ ಆಗಿದೆ. ಈಗೆಲ್ಲ ತುಂಬಾ ಆಗಿದೆ, ಆ ತರದೆಲ್ಲ ತುಂಬಾ ಆಗಿದೆ. ಈಗ ಜನ ಏನಾಗೋಗಿದ್ದಾರೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಬೆಳೆಸ್ಕೊಂಡಿದ್ದಾರೆ. ಅವರು ಮೈಂಡ್ ಸೆಟ್ ಕರೆಕ್ಟ್ ಆಗಿರೋದು ಹೇಳಿದ್ರೆ ಸರಿ, ಅದಕ್ಕೆ ವಿರುದ್ಧವಾಗಿರೋದು ಹೇಳಿದ್ರೆ ಇಲ್ಲ, ಇದು ದೇ ಕಾಂಟ್ ಡೈಜೆಸ್ಟ್. ಹಿಸ್ಟ್ರಿ ಇದೆಲ್ಲ ಆಗೋಗಿರೋ ಘಟನೆಗಳು. ಒಳ್ಳೆಯವನು ಕೆಟ್ಟವನು. ಈಗ ನಾವು ಅದನ್ನ ಬೈಸೆಕ್ಟ್ ಮಾಡೋದ್ರಿಂದ ಏನು ಆಗಲ್ಲ, ಪ್ರಯೋಜನ ಇಲ್ಲ. ಇರೋ ವಿಚಾರ ಹೇಳ್ಬೇಕು. ಸೊ ದಟ್ಸ್ ಹಿಸ್ಟ್ರಿ. ಅದು ಎಲ್ರಿಗೂ ಡೈಜೆಸ್ಟ್ ಆಗಲ್ಲ ಅಲ್ವಾ? ಸೊ ಅಷ್ಟು ಮೆಚುರಿಟಿ ಇರಲ್ಲ. ಮೆಚುರಿಟಿ ಇದ್ದವ್ರು ಡೈಜೆಸ್ಟ್ ಮಾಡ್ಕೋತಾರೆ, ಹೌದಪ್ಪ ಹಿಸ್ಟ್ರಿ ಇರೋದೇ ಹಿಂಗೆ ಅಂತ. ಇಲ್ಲದೆ ಇರೋರು ಇಲ್ಲ, ಅದಂಗ ಆಗಲ್ಲ, ಇದಂಗೆ ಹೇಳಂಗಿಲ್ಲ ಅಂತ ಎಲ್ಲ ನಡೀತಿರುತ್ತೆ. ಯಾಕೆಂದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ನೀವು ಎಲ್ಲಾರನ್ನು ತೃಪ್ತಿ ಪಡಿಸಕ್ ಕಷ್ಟ. ನಿಜ ಸರ್, ವೆರಿ ಟ್ರೂ, ವೆರಿ ಟ್ರೂ. ಸರ್ ನಿಮ್ ಹತ್ರ ಕೆಲವೊಂದು ವಿಚಾರಗಳು ಇತಿಹಾಸದ ಬಗ್ಗೆ ಗೊತ್ತಿದ್ರು ಕಾರಣಾಂತರಗಳಿಂದ ಅದನ್ನ ಮುಚ್ಚಿಟ್ಟಿರೋದು 200 ಕತೆ ಇದೆಯಮ್ಮ. ಬಟ್ ಹೇಳಕ್ಕಾಗಲ್ಲ. ಕೆಲವೆಲ್ಲ ತುಂಬಾ ಇದನ್ನ ಹೇಳ್ಬಾರ್ದು, ತುಂಬಾ ನೋವು ಉಂಟಾಗುವಂಥದ್ದು, ಅಥವಾ ಈಗ ನಾವು ಹೇಳೋದ್ರಿಂದ ಅಪುರು ಸೂರಿಗಳಿಗೆ ಅದು ಅವಮಾನ ಆಗುವಂಥದ್ದು, ಅಂಥದ್ದನ್ನೆಲ್ಲ ನಾವು ಹೇಳ್ಬಾರ್ದು. ಹೌದು, ಅದೆಲ್ಲ ಆಗಿರ್ಬೋದು, ಆದ್ರೆ ಅದನ್ನ ಹೇಳ್ಬಾರ್ದು. ನಾವು ಈಗ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಎಲ್ಲರನ್ನ ಕೂಡಿಸಿದಂತ ಒಂದು ಸಮಾಜವನ್ನ ಕಟ್ಟುವಲ್ಲಿ ನಾವು ನಮ್ಮ ಮಾತುಗಳು ಪ್ರೇರಣಾದಾಯಕವಾಗಿರ್ಬೇಕು, ಒಡೆಯುವಂಥದ್ದಾಗಿರ್ಬೇಕು ಅಲ್ವಾ? ನನ್ನ ಮಾತು 4 ಜನ ಕೇಳ್ತಾರೆ ಅಂದಾಗ ಒಳ್ಳೆ ಮಾತೇ ಆಡ್ಬೇಕು ನಾನು, ಅಲ್ವಾ? ಇನ್ 4 ರೂಮ್ ಒಳಗಡೆ ಬಚ್ಚಲ್ ಮನೇಲಿ ನಿಂತ್ಕೊಂಡು ನಾನು ಏನ್ ಬೇಕಾದ್ರೂ ಮಾತಾಡ್ಕೋಬಹುದು. ಆದ್ರೆ ಹೊರಗಡೆ ಬಂದಾಗ ಎಲ್ರಿಗೂ ಒಪ್ಪುವಂತ ಮಾತು, ಎಲ್ರನ್ನೂ ಒಂದುಗೂಡಿಸುವಂತ ಮಾತು, ಅಂಥದ್ದು ಸುಭಾಷಿತವನ್ನೇ ನುಡಿಬೇಕು. ಅದು ಜವಾಬ್ದಾರಿಯುತವಾದಂತ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಆಗಿದೆ ಅಲ್ವಾ? ನನ್ ಬಾಯಿಗೆ ಬಂದಿದ್ದು ಮಾತಾಡ್ತೀನಿ ಅಂದ್ರೆ ಅದು ಜವಾಬ್ದಾರಿಯಿಂದ ಹೊತ್ಕೊಂಡಂಗ ಆಗಲ್ವಲ್ಲ. ವೆರಿ ನೈಸ್ ಸರ್. ಇಫ್ ನಿಮ್ಮ ಒಂದು ಲೈಫ್ ಬುಕ್ ಅಥವಾ ಒಂದು ನೀವು ನನ್ನ ಸಾಧನೆ ಅಂತ ಕರೆಯೋದಾದ್ರೆ ಆ ಒಂದು ಪುಸ್ತಕಕ್ಕೆ ಹೆಸರಿಡುವಂತದ್ದಾದ್ರೆ ಏನು ಸಾಧನೆ ಇಲ್ಲ. ನಾನೇನು ಇದಕ್ಕೊಂದು ಒಳ್ಳೆ ಹೆಸರು ನಮ್ಮ ಸುತ್ತೂರು ಮಠದವರು ಒಂದು ಒಳ್ಳೆ ಹೆಸರಿಟ್ಟಿದ್ರು, ತೇರ ನೆಳೆದವರು ಅಂತ. ಆ ಪದ ನಾನು ಆ ಸುತ್ತೂರು ಮಠದಲ್ಲೇ ತಗೊಂಡೆ. ತೇರ ನೆಳೆದವರು ಅಂತ ಒಂದು ಪುಸ್ತಕ ಮಾಡೋರು. ಅಂದ್ರೆ ಈ ನಾವು ಅದನ್ನ ಇವತ್ತಿಗೇನ್ ಇದು ಕನ್ನಡದ ತೇರನ್ನ 100 ಜನ ಎಳಿತಾ ಇದಾರೆ, ಅದ್ರಲ್ಲಿ ನಾನು. ಈ ತೇರು ಮುಂದಕ್ಕೆ ಹೋಗ್ಬೇಕು, ನಾನಾದ್ಮೇಲೆ ಇನ್ನೊಬ್ಬ ಬರ್ಬೇಕು. ಈ ತೇರು ಯಾವಾಗ್ಲೂ ನೀವು ಎಳಿಬೇಕಾದ್ರೆ ನೋಡಿ, ಎಳೆದಾಗಿ ನನ್ನಿಂದನೇ ಮುಂದಕ್ಕೆ ಹೋಗ್ತಾರೆ ಅನ್ನೋ ಒಂದು ಸಣ್ಣ ಭ್ರಮೆನೂ ಇರುತ್ತೆ. ಆ ಭ್ರಮೆ ಇರಬಾರ್ದು, ಯಾಕಂದ್ರೆ 100 ಜನ ಸೇರ ತೇರು ಎಳಿತಾ ಇರ್ತಾರೆ. ಎಲ್ಲ ಎಳೆದಾಗ್ಲೇ ಅದ್ ಮುಂದಕ್ಕೆ ಹೋಗೋದು, ಯಾರು ಒಬ್ನಿಂದ ಅಲ್ಲ. ಸೊ ಈ ಕನ್ನಡದ ತೇರನ್ನು ನಾವೆಲ್ಲ ಸೇರಿ ಎಳಿಯೋಣ. ಸೊ ಇದನ್ನ ತೇರ ನೆಳೆದವರು ಅಂತ ಕರ್ಕೋಬಹುದು. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಇನ್ನೊಂದು ಹಿಸ್ಟ್ರಿ ಅನ್ನೋದು ನಾಳೆ ಡಿಸಪಿಯರ್ ಆಗೋಯ್ತು ಅಂತಂದ್ರೆ ಇದನ್ನ ಫಾರ್ ಎವರ್ ನಾನು ಉಳಿಸ್ಕೊಳ್ತೀನಿ ಅನ್ನೋ ಒಂದು ವಿಚಾರ ಯಾವ್ದು ಸರ್? ಅದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಯಾಕೆಂದ್ರೆ ನಾನು ಅವ್ರ ಬಿಟ್ಟು ಆ ಕಡೆ ಈ ಕಡೆ ಯೋಚನೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಆಧುನಿಕ ಭಾರತದ ನಿರ್ಮಾತೃ, ಆಧುನಿಕ ಭಾರತದ ಶಿಲ್ಪಿ ಅಂತ ಏನ್ ಕರಿತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವು ನೆನ್ಸ್ಕೋತೀವಿ. ಆ ತಂದೆ ಇಲ್ಲ ಅಂದಿದ್ರೆ ಇವತ್ತು ನಾವ್ ಎಲ್ಲಿರ್ತಾ ಇದ್ವೋ ನಮ್ಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಯಾವಾಗ ಹೇಳ್ತೀನಿ, ಸೂರ್ಯಚಂದ್ರ ಇರೋವರೆಗೂ ಇರೋಂತ ಏಕೈಕ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರ್ ಈಗ ಲಾಸ್ಟ್ ಕ್ವೆಶ್ಚನ್ ನಮ್ಮ ಒಂದು ಕಾರ್ಯಕ್ರಮನ ಇಲ್ಲಿಗೆ ನಾವು ಮುಗಿಸೋದಕ್ಕೆ, ರೀಕಾಲ್ ವಿತ್ ರಕ್ಷಾ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಸೊ ಇವತ್ತು ನೀವು ಏನ್ ನೆನಪು ಮಾಡ್ಕೊಳ್ತೀರಾ ಸರ್? ಅಂದ್ರೆ ಈ ಒಂದು ಇದು ಅಂದ್ರೆ ಈಗ ನನ್ ಜೊತೆಗೆ ನನಗೆ ತುಂಬಾ ಖುಷಿ, ಅಂದ್ರೆ ಐ ವಿಲ್ ಇದನ್ನ ಫಾರ್ ಎವರ್ ಉಳಿಸ್ಕೊಳ್ತೀನಿ. ಸೊ ನಿಮಗ್ ಹೇಗ್ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಯಾವ ಪಾಡ್ಕಾಸ್ಟ್ ಮಿಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಈ ಪಾಡ್ಕಾಸ್ಟ್ ಮುಖಾಂತರ ನಾನು ನಮ್ಮ ಮಹಾರಾಜರನ್ನ ನೆನ್ಸ್ಕೊಳಕ್ಕೆ ಸಿಗದಂತ ಮತ್ತೊಂದು ಅವಕಾಶ ನಾನು ಯಾವಾಗಲೂ ಭಾವಿಸ್ತೀನಿ.
ಮಹಾರಾಜನ ನೆನೆಸ್ತಾ ಇರ್ಬೇಕು ಅಂತ ನಾವು ಮನ್ಸಲ್ಲಿ ನೆನೆಸ್ತಾ ಇದ್ರು. ದಿನ ಪೂಜೆನೂ ಮಾಡ್ತೀನಿ ಮನೇಲಿ. ನಾನು ದೇವ್ರ ಮನೇಲಿ ಅವ್ರ ಫೋಟೋ ಇಟ್ಕೊಂಡು ನಾವು ಪೂಜೆ Wow. ಮಾಡ್ತೀವಿ. ಸೊ ಆದ್ರೆ ಹೊರಗಡೆ ಒಂದು ಹೇಳ್ಕೊಳ್ಳೋ ಖುಷಿನೂ ಬೇರೆ ಇರುತ್ತೆ. ಈ ಪಾಡ್ಕಾಸ್ಟ್ ಹೊಸಬ್ರು 4 ಜನ ಕೇಳಿ, ಇತಿಹಾಸನೇ ಗೊತ್ತಿಲ್ದಿರೋ ಯಾರೋ 4 ಜನ ರಕ್ಷಾ ಅಭಿಮಾನಿಗಳು ಫಾಲೋವರ್ಸ್ ಒಂದು 4 ಜನ ಇದನ್ನ ಕೇಳಿ, ಹೌದಾ ಇದು ಹಿಂಗೂ ಇದೆಯಾ ಅಂತ ಮಹಾರಾಜರು ನೆನ್ಸ್ಕೊಂಡ್ರೆ ಈ ಶ್ರಮ ಸಾರ್ಥಕ. ಅಷ್ಟೇ ನನ್ನ ಆಸೆ ಮತ್ತು ಬಯಕೆ. ಇದರಿಂದ ನಿಮ್ ಫಾಲೋವರ್ಸ್ ಏನಿದ್ದಾರೆ ಮಹಾರಾಜರ ಕತೆ ಅವ್ರು ಕೇಳಿ, ನೀವು ಧರ್ಮ ಹಿಂಗ್ ಹೇಳ್ತಾ ಇದ್ದಾನೆ, ಏನ್ ಇಷ್ಟೊಂದ್ ಕೆಲಸ ಯಾರು ಮಾಡಿದಾರೆ ಇವರು ಅಂತ ಅವ್ರು ಹುಡುಕ್ಲಿ, ಅವ್ರಿಗೆ ಗೊತ್ತಾಗ್ಲಿ ಓಹೋ ಇಷ್ಟೆಲ್ಲ ಆಗಿದೆ ಅಂತ. ಸೊ ಅವ್ರಿಗೂ ಒಂದು ಸಾರ್ಥಕ್ಯ ಮನೋಭಾವ ಬರ್ಲಿ, ಕನ್ನಡಿಗನಾಗ ನಾವು ಹುಟ್ಟಿದ್ದಕ್ಕೆ ಎಂಥ ನೆಲದಲ್ಲಿ ನಾವು ಬದುಕಿದೀವಪ್ಪ ಅನ್ನೋಂಥ ಒಂದು ಸಾರ್ಥಕ್ಯ ಭಾವ ಅವರೇದಲ್ಲೂ ಬರಲಿ ಅನ್ನೋಂಥ ನನ್ನ ಆಸೆ. ಸರ್ ತುಂಬಾ ಖುಷಿ ಆಯ್ತು. ಎಷ್ಟೋ ನಾನು ಹೇಳ್ದಂಗೆ ಅನ್ನೋನ್ ಲೆಸರ್ ನೋನ್ ಸ್ಟೋರೀಸ್ ಗಳು ಇವತ್ತು ನಿಮ್ಮಿಂದ ನಾವು ತಿಳ್ಕೊಂಡ್ವಿ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲೂ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತಪೂರ್ವ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ನಿಮ್ಮ ಚಾನಲ್ ವೀಕ್ಷಕರಿಗೂ ನಿಮಗೂ ಧನ್ಯವಾದ. ಇನ್ನೂ ಚೆನ್ನಾಗಿರುವಂತ ಪಾಡ್ಕಾಸ್ಟ್ ಗಳನ್ನು ನೀವು ಮಾಡಿ, ದೇವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ರಿಯಲ್ ಸ್ಟೋರೀಸ್ಗೋಸ್ಕರ ರಕ್ಷಾ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.